ಸ್ವಾಮಿಯೇ ಶರಣಮಯ್ಯಪ್ಪ. ಈ ಒಂದು ಶರಣು ಘೋಷ ಕೇಳ್ತಿದ್ದಂತೆ ಮೈಮನ ರೋಮಾಂಚನ ಆಗುತ್ತೆ. ಯಾಕೆ ಗೊತ್ತಾ? ಕಲಿಯುಗವರದ ಶ್ರೀಧರ್ಮಶಾಸ್ತ್ರ ಅಯ್ಯಪ್ಪನ ಮಹಿಮೆ ಅನಂತ ಅಪಾರ. ಪ್ರತಿ ವರ್ಷ ಶಬರಿಮಲೆಗೆ ಯಾತ್ರಾರ್ಥಿಗಳು ಸ್ವಾಮಿಗಳು ಹೋಗುವಂತ ಸಂಖ್ಯೆ ವರ್ಷದಿಂದ ವರ್ಷ ಹೆಚ್ಚುತ್ತಾನೆ ಹೋಗುತ್ತೆ. ಇದಕ್ಕೆ ಕಾರಣ ಅಯ್ಯಪ್ಪನ ಒಂದು ಮಹಿಮೆಯೇ ಸರಿ. ಸ್ವಾಮಿ ಅಯ್ಯಪ್ಪ ಪೂಜಾ ವಿಧಾನ, ಈ ಪುಸ್ತಕದಲ್ಲಿ ಅಯ್ಯಪ್ಪನ ಅಷ್ಟೋತ್ರ, ಸಹಸ್ರನಾಮ, ಅರ್ಚನಾ ವಿಧಿ, ಎಲ್ಲ ರೀತಿಯಾದಂಥ ಶರಣುಘೋಷ ಎಲ್ಲವೂ ಇರುತ್ತೆ. ಇನ್ನೊಂದು ಶ್ರೀ ಸ್ವಾಮಿ ಅಯ್ಯಪ್ಪ ಮಂಡಲ ಪೂಜಾ ಪದ್ಧತಿ, ಇದು ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳು ಬರೆದಿರುವಂಥದ್ದು. ಶಾಸ್ತ್ರೋಕ್ತವಾಗಿ 45 ದಿವಸ ಮಂಡಲ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ಬರೆದುಕೊಟ್ಟಿದ್ದಾರೆ. ಇನ್ನು ಅಯ್ಯಪ್ಪ ಸ್ವಾಮಿಗೆ ದಿನನಿತ್ಯ ಅರ್ಚನೆಯನ್ನು ಮಾಡಬೇಕಾದ್ರೆ, ತುಳಸಿ ಅರ್ಚನೆಯನ್ನು ಮಾಡಬೇಕಾದ್ರೆ, ಭಸ್ಮಾರ್ಚನೆಯನ್ನು ಮಾಡಬೇಕಾದ್ರೆ ನಾಮಾರ್ಚನೆಯನ್ನು ಮಾಡ್ತೀವಿ. ಆ ಸಹಸ್ರನಾಮದ ಪುಸ್ತಕ ಇದು. ಅಯ್ಯಪ್ಪ ಸ್ವಾಮಿ ಸಾಮೂಹಿಕ ಭಜನೆಗಳು, ಹೆಸರೇ ಹೇಳುವಂತೆ ಸಾಮೂಹಿಕವಾಗಿ ಮಾಡುವಂತ ಎಲ್ಲ ಭಜನೆಗಳು ಈ ಪುಸ್ತಕದಲ್ಲಿದೆ. ಇದು ತುಂಬಾ ನಮ್ಮ ಜನಪ್ರಿಯವಾದಂಥ ಪುಸ್ತಕ. ಹರಿವರಾಸನಂ ಹಾಡು ಯಾರು ಕೇಳಿಲ್ಲ ಹೇಳಿ? ಮನಮೋಹಕವಾದ ಈ ಹಾಡು, ಈ ರೀತಿಯಾದಂತಹ ಹಲವು KJ ಯೇಸುದಾಸ್ ಅವರು ಹಾಡಿರುವಂತಹ ಎಲ್ಲ ಹಾಡುಗಳು ಈ ಪುಸ್ತಕದಲ್ಲಿದೆ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಎಲ್ಲ ಮಧುರ ಅಯ್ಯಪ್ಪ ಸ್ವಾಮಿ ಗೀತೆಗಳ ಪುಸ್ತಕ. ಗಾನಗಂಧರ್ವ K ವೀರಮಣಿ ಸ್ವಾಮಿಗಳು ಹಾಡಿರುವ ಎಲ್ಲ ಅಯ್ಯಪ್ಪ ಸ್ವಾಮಿಯ ಭಜನೆಗಳು, ಭಗವಾನ್ ಶರಣಂ, ಭಗವತಿ ಶರಣಂ, ಪಳ್ಳಿಕಟ್ಟು, ಎಲ್ಲ ಹಾಡುಗಳು ಈ ಪುಸ್ತಕದಲ್ಲಿದೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಹಾಡಿರುವಂಥ ಅಯ್ಯಪ್ಪ ಸ್ವಾಮಿಯ ಭಕ್ತಿಗೀತೆಗಳು. ಅಯ್ಯಪ್ಪ ಭಜನೆಗಳು ದೊಡ್ಡ ಪುಸ್ತಕ ತಗೊಂಡು ಎಲ್ಲ ಕಡೆ ಓಡಾಡಕ್ಕಾಗಲ್ಲ ಅನ್ನೋರಿಗೆ ಚಿಕ್ಕ ಪುಸ್ತಕದಲ್ಲಿ ಅಯ್ಯಪ್ಪ ಸ್ವಾಮಿಯ ಭಜನೆಗಳನ್ನು ಕೊಟ್ಟಿದ್ದೀವಿ. ನಿತ್ಯ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಅಯ್ಯಪ್ಪ ಸ್ವಾಮಿಯ ನಿತ್ಯ ಪ್ರಾರ್ಥನೆಯ ಪುಸ್ತಕ. ಇದರಲ್ಲಿ ಶರಣು ಘೋಷ, ಅಷ್ಟೋತ್ರ, ಸಹಸ್ರನಾಮಾರ್ಚನೆ ಎಲ್ಲ ಇರುತ್ತೆ. ಹರಿಹರ ಪುತ್ರ ಸ್ವಾಮಿ ಅಯ್ಯಪ್ಪ ವ್ರತಕಲ್ಪ, ಇದು ಪುಸ್ತಕ ಸಣ್ಣದಾದರೂ ಮೊದಲನೇ ಬಾರಿ ಕನ್ನಿ ಸ್ವಾಮಿಗಳಾಗಿ ಮಾಲೆ ಧರಿಸಿ ಯಾತ್ರೆಗೆ ಹೋಗುವಂತಹ ಸ್ವಾಮಿ ಮಾರಿಗಳಿಗೆ ಇದು ತುಂಬಾ ಉಪಯುಕ್ತವಾದಂತಹ ಮಾಹಿತಿಯನ್ನ, ಮಾರ್ಗದರ್ಶನವನ್ನ ಕೊಡುತ್ತೆ. ಶ್ರೀ ಸ್ವಾಮಿ ಅಯ್ಯಪ್ಪ ಭಜನೆ, ಪೂಜೆ, ಅಷ್ಟೋತ್ರ ಮತ್ತು ಸಹಸ್ರನಾಮಗಳು, ಈ ರೀತಿಯಾದಂಥ ಕೆಲವು ಭಜನೆಗಳ ಸಮೇತ ಮತ್ತೊಂದು ಪುಸ್ತಕ ಇದು. ಅಯ್ಯಪ್ಪ ಸ್ವಾಮಿಯ ಈ ಎಲ್ಲ ಪುಸ್ತಕಗಳು ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ಸ್ ಬಳೆಪೇಟೆ ಮತ್ತು ಅವಿನು ರಸ್ತೆಯಲ್ಲಿ ಲಭ್ಯ. ಪುಸ್ತಕಗಳನ್ನು ಮನೆ ಬಾಗಿಲಿಗೆ ಬರಮಾಡ್ಕೊಳ್ಳೋಕೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಅಯ್ಯಪ್ಪ ಸ್ವಾಮಿನ ನಂಬೋರ್ ನೀವಾದ್ರೆ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕಮೆಂಟ್ ಮಾಡೋದನ್ನ ನೀವು ಮರಿಬೇಡಿ.